ಎಲ್ಲರಿಗೂ ನಮಸ್ಕಾರ. ಡಿಕೋಡರ್ ಮಾಧ್ಯಮಕ್ಕೆ ಸ್ವಾಗತ. ವಿಧಾನಸಭೆಯ ಹೊರಗೆ ಒಳಗೆ ಗದ್ದಲ, ಗಲಾಟೆ, ಪ್ರತಿಭಟನೆ ನಿಲ್ಲಿಸಲು ಪರಿಹಾರ ಏನು? ನಾವು ಆಯ್ಕೆ ಮಾಡಿದ ಶಾಸಕರು ನಮ್ಮ ತಾಲೂಕಿನ ಜನರ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಪ್ರತಿದಿನ ಕೆಲಸ ಮಾಡಬೇಕು. ಜನರಿಗಾಗಿ ದುಡಿಯುವ, ಜನರ ಮಾತು ಕೇಳಿ ಅವರ ಊರನ್ನು ಅಭಿವೃದ್ಧಿ ಮಾಡುವ ಶಾಸಕರನ್ನು ಹೇಗೆ ಪಡೆಯುವುದು, ಇದರ ಕುರಿತು ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇನೆ. ಈ ಸಲಹೆಗಳು ಯಾರು ಪ್ರಾಮಾಣಿಕವಾಗಿ ಮತ ಹಾಕುತ್ತಾರೋ ಅವರಿಗೆ ಮಾತ್ರ. ಜಾತಿ ಧರ್ಮ ನೋಡದೆ ಯಾರು ಮತ ಹಾಕುತ್ತಾರೋ ಮತ್ತು ಯಾರು ಸೀರೆ, ಕುಕ್ಕರ್, ಹಣ, ಹೆಂಡ, ದುಡ್ಡು ಏನನ್ನು ತೆಗೆದುಕೊಳ್ಳದೆ ಪ್ರಾಮಾಣಿಕವಾಗಿ ದೇಶದ ಅಭಿವೃದ್ಧಿಗಾಗಿ ಮತ ಹಾಕುತ್ತಾರೋ ಅಂಥವರಿಗೆ ಮಾತ್ರ ಈ ಸಲಹೆಗಳು. ಮೊದಲನೆಯದಾಗಿ, ಪಕ್ಷಗಳನ್ನು ನೋಡಿ ಮತ ಹಾಕಬೇಡಿ. ಯಾಕೆಂದರೆ ರಾಜಕೀಯ ಪಕ್ಷಗಳು ಶ್ರೀಮಂತರ ದೊಡ್ಡ ನಾಯಕರ ನಿಯಂತ್ರಣದಲ್ಲಿ ಇರುತ್ತವೆ. ಅವು ನಮ್ಮ ಸಾಮಾನ್ಯ ಜನರ ನಿರ್ಧಾರಗಳನ್ನು ಮತ್ತು ಸಾಮಾನ್ಯರ ಜನರ ತೀರ್ಮಾನಗಳನ್ನು ಅವು ಪಾಲಿಸುವುದಿಲ್ಲ. ಯಾವಾಗಲೂ ದೊಡ್ಡ ನಾಯಕರ ನಿಯಂತ್ರಣದಲ್ಲಿರುತ್ತವೆ. ದೊಡ್ಡ ನಾಯಕರು, ದೊಡ್ಡ ಪಕ್ಷಗಳು ನಮ್ಮ ಮಾತನ್ನು ಕೇಳುವುದಿಲ್ಲ. ಹೀಗಾಗಿ ಯಾವತ್ತು ಪಕ್ಷಗಳನ್ನು ನೋಡಿ ಮತ ಹಾಕಬೇಡಿ. ಪಕ್ಷಗಳನ್ನು ಹಾಕಿದರೂ ಕೂಡ ಅದರಿಂದ ನಮ್ಮ ಊರು ಉದ್ಧಾರ ಆಗುವುದಿಲ್ಲ. ದೊಡ್ಡ ಪಕ್ಷಗಳಿಗೆ ಮತ ಹಾಕಿದಾಗ ದೊಡ್ಡ ಪಕ್ಷದ ನಾಯಕರುಗಳು ಅವರು ತೆಗೆದುಕೊಳ್ಳುವ ತೀರ್ಮಾನಗಳು, ನಿರ್ಧಾರಗಳು ನಮಗೆ ಇಷ್ಟ ಇದ್ದರೂ ಇಲ್ಲದಿದ್ದರೂ ಅವುಗಳ ಫಲಗಳನ್ನು ನಾವು ಅನುಭವಿಸಲೇಬೇಕಾಗುತ್ತದೆ. ಆದ್ದರಿಂದ ದೊಡ್ಡ ಪಕ್ಷಗಳನ್ನು ಆಯ್ಕೆ ಮಾಡುವುದರಿಂದ, ದೊಡ್ಡ ಪಕ್ಷಗಳಿಗೆ ಪಕ್ಷಗಳನ್ನು ನೋಡಿ ಮತ ಹಾಕುವುದರಿಂದ ನಮ್ಮ ಊರು ಉದ್ಧಾರ ಆಗುವುದಿಲ್ಲ. ಆದ್ದರಿಂದ ಯಾವತ್ತೂ ರಾಜಕೀಯ ಪಕ್ಷಗಳನ್ನು ನೋಡಿ ಮತ ಹಾಕಬೇಡಿ. ರಾಜಕೀಯ ಪಕ್ಷಗಳು ತಮ್ಮ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಜನರ ಅಭಿಪ್ರಾಯವನ್ನು ಕೇಳುವುದಿಲ್ಲ. ಹೀಗಾಗಿ ಪಕ್ಷಗಳು ಆಯ್ಕೆ ಮಾಡುವ ನಾಯಕರನ್ನು, ಅಭ್ಯರ್ಥಿಗಳನ್ನು ನಾವು ಅನಿವಾರ್ಯವಾಗಿ ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳು ಜನರನ್ನು ಮೆಚ್ಚಿಸುವ ಬದಲು ತಮ್ಮ ನಾಯಕರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾರೆ. ಯಾಕೆಂದರೆ ಆಯ್ಕೆ ಮಾಡೋದು ಅವರೇ. ಹೀಗಾಗಿ ಅವರು ತಮ್ಮ ನಾಯಕರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾರೆ. ತಮ್ಮ ಪಕ್ಷಗಳನ್ನು ಮೆಚ್ಚಿಸಲು ಪಾರ್ಟಿ ಫಂಡ್ ಸಂಗ್ರಹಿಸುತ್ತಾರೆ, ಅದರ ದುಡ್ಡನ್ನು ಕೊಡುತ್ತಾರೆ. ಈಗ ಹಣ ಕೊಡುವುದರಿಂದ ಅವರು ಮತ್ತೆ ವಾಪಸ್ ಹಣ ಪಡೆಯಲು ಭ್ರಷ್ಟಾಚಾರ ಮಾಡುತ್ತಾರೆ. ಆದ್ದರಿಂದ ಯಾವತ್ತೂ ರಾಜಕೀಯ ಪಕ್ಷಗಳನ್ನು ನೋಡಿ ಮತ ಹಾಕಬೇಡಿ. ಎರಡನೆಯದಾಗಿ ದುಡ್ಡು ಖರ್ಚು ಮಾಡಿ ಪ್ರಚಾರ ಮಾಡುವ ನಾಯಕರಿಗೆ ಮತ ಹಾಕಬೇಡಿ. ಯಾಕೆಂದರೆ ದುಡ್ಡು ಖರ್ಚು ಮಾಡಿ 40 ಕೋಟಿ 50 ಕೋಟಿ ದುಡ್ಡು ಖರ್ಚು ಮಾಡಿ ಒಂದು ವ್ಯವಹಾರದ ರೀತಿ ಬಂಡವಾಳ ಹಾಕಿ ಪ್ರಚಾರ ಮಾಡುವ ರಾಜಕಾರಣಿಗಳು ತಾವು ಗೆದ್ದ ಮೇಲೆ ಅದು ದುಡ್ಡು ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಜನರ ಊರ ಅಭಿವೃದ್ಧಿ ಮಾಡುವ ಕಡೆ ಅವ್ರ ಗಮನ ಇರೋದಿಲ್ಲ. ಹೀಗಾಗಿ ನಾವು ಯಾರು ದುಡ್ಡು ಖರ್ಚು ಮಾಡಿ ಹಣ ಹಾಕಿ ಪ್ರಚಾರ ಮಾಡುವ ಅಭ್ಯರ್ಥಿಗಳನ್ನು ನಾವು ಯಾವತ್ತೂ ಮತ ಹಾಕಬಾರ್ದು. ದುಡ್ಡು ಖರ್ಚು ಮಾಡಿ ಗೆದ್ದ ನಾಯಕರು ತಾವೂ ಭ್ರಷ್ಟರಾಗುತ್ತಾರೆ, ತನ್ನ ಕೆಳಗಿನ ನೌಕರರನ್ನು ಕೂಡ ಭ್ರಷ್ಟರನ್ನಾಗಿ ಮಾಡುತ್ತಾರೆ. ಹೀಗಾಗಿ ಅವರಿಂದ ಇಡೀ ವ್ಯವಸ್ಥೆಯೇ ಭ್ರಷ್ಟಗೊಳ್ಳುತ್ತದೆ. ಆದ್ದರಿಂದ ಯಾರು ದುಡ್ಡು ಖರ್ಚು ಮಾಡಿ ಚುನಾವಣಾ ಪ್ರಚಾರ ಮಾಡ್ತಾರೋ ಅವರಿಗೆ ನಾವು ಯಾವತ್ತೂ ಮತ ಹಾಕಬಾರ್ದು. ಅವರು ನಮ್ಮ ಊರನ್ನು ಉದ್ಧಾರ ಮಾಡುವುದಿಲ್ಲ. ತಮ್ಮ ಉದ್ಧಾರಕ್ಕಾಗಿ ತಾವು ಹಾಕಿದ ಬಂಡವಾಳವನ್ನು ವಾಪಸ್ಸು ಪಡೆಯಲು ಪ್ರಯತ್ನಿಸುತ್ತಾರೆ ಹೊರತು ಅವರಿಂದ ನಮ್ಮ ಊರು ಉದ್ಧಾರ ಆಗುವುದಿಲ್ಲ. ಆದ್ದರಿಂದ ದುಡ್ಡು ಖರ್ಚು ಮಾಡಿ ಚುನಾವಣಾ ಪ್ರಚಾರ ಮಾಡುವ ಅಭ್ಯರ್ಥಿಗಳಿಗೆ ನಾವು ಮತ ಹಾಕಬಾರ್ದು. ಪಕ್ಷಗಳನ್ನು ನೋಡಿ ಮತ ಹಾಕಬಾರ್ದು, ಪ್ರಚಾರವನ್ನು ನೋಡಿ ಮತ ಹಾಕಬಾರ್ದು. ಹಾಗಾದರೆ ನಾವು ಎಂಥ ವ್ಯಕ್ತಿಗಳಿಗೆ ಮತ ಹಾಕಬೇಕು ಅನ್ನೋದು ಒಂದು ಪ್ರಶ್ನೆ. ಮೊದಲನೇದಾಗಿ, ಸಾಮಾನ್ಯ ಜನರು ನಮ್ಮ ಅಭ್ಯರ್ಥಿಗಳಾಗಬೇಕು. ಸಾಮಾನ್ಯ ಜನರು ಅಭ್ಯರ್ಥಿಗಳಾದರೆ ಸಾಮಾನ್ಯ ಜನರ ಕಷ್ಟ ನಷ್ಟಗಳು ಗೊತ್ತಿರ್ತವೆ. ಸಾಮಾನ್ಯ ಜನರ ಏನು ಬಯಸ್ತಾರೆ ಅನ್ನೋದು ಗೊತ್ತಿರ್ತೈತಿ. ಸಾಮಾನ್ಯ ಜನರು ನಮ್ಮ ಮಾತು ಕೇಳ್ತಾರೆ ಅವರು. ಹೀಗಾಗಿ ನಮ್ಮ ನಡುವೆ ಇರುವಂತಹ ಸಾಮಾನ್ಯ ವ್ಯಕ್ತಿಗಳು ನಮ್ಮ ಅಭ್ಯರ್ಥಿಗಳಾಗಬೇಕು. ಮುಖ್ಯವಾಗಿ ಹೆಚ್ಚು ಜನರು ಆಯ್ಕೆ ಮಾಡಿದಂಥ ಸಾಮಾನ್ಯ ವ್ಯಕ್ತಿಗಳು ಅಭ್ಯರ್ಥಿಗಳಾಗಬೇಕು. ಜನರೇ ಆಯ್ಕೆ ಮಾಡಿದಂಥ ಅಭ್ಯರ್ಥಿ ಆಗಿರಬೇಕಾದ್ರೆ ಅವ್ರು ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಅದು ಫೋನ್ ಮುಖಾಂತರ ಆಗಿರ್ಬೋದು, ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾಗಿರುವಂಥ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಜನರ ಜೊತೆ ನಿರಂತರ ಸಂಪರ್ಕದಲ್ಲಿರುವಂತಹ ವ್ಯಕ್ತಿಯು ಒಂದು ಅಭ್ಯರ್ಥಿಯಾಗಿರಬೇಕು ಮೊದಲನೇದಾಗಿ.
ಇಂಥ ಸಾಮಾನ್ಯ ವ್ಯಕ್ತಿಯ ಅಭ್ಯರ್ಥಿಯನ್ನು ನಿಲ್ಲಿಸಿದಾಗ ಅವರು ಗೆದ್ದ ಮೇಲೆ ಜನರ ಸಮಸ್ಯೆಗಳ ಮಾಹಿತಿಯನ್ನು ಪಟ್ಟಿ ಮಾಡ್ಕೋಬೇಕು. ಜನರಿಗೆ ಏನೇನು ಸಮಸ್ಯೆಗಳದಾವಳು ಎಲ್ಲ ಜನರ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೋಬೇಕು. ಜನರು ತಮ್ಮ ಊರನ್ನು ಯಾವ ರೀತಿ ಸುಧಾರಣೆ ಮಾಡ್ಬೇಕು ಅನ್ನೋದು ಜನರಿಂದನೇ ಅಭಿಪ್ರಾಯ ತಗೋಬೇಕು. ಇಂಥ ಜನರು ಬಯಸಿದಂತಹ ಬದಲಾವಣೆಗಳಲ್ಲೂ ಊರಿನಲ್ಲಿ ಆಗುವಂಥ ಅವುಗಳ ಸರ್ಕಾರದಿಂದ ಜಾರಿಗೊತ್ತಿರುವಂಥ ಅಭ್ಯರ್ಥಿ ನಮ್ಮದಾಗಿರಬೇಕು. ಅಂತಹ ವ್ಯಕ್ತಿಗೆ ನಾವು ಮತ ಹಾಕಬೇಕು. ಜನರನ್ನು ಕೇಳಿ ಕೆಲಸ ಮಾಡುವಂಥ ವ್ಯಕ್ತಿಗೆ ನಾವು ಮತ ಹಾಕಬೇಕು. ಕೆಲಸ ಮಾಡದಿದ್ದರೆ ಕೆಲಸದಿಂದ ರಾಜೀನಾಮೆ ಕೊಡ್ತೀನಿ, ನಾನು ಕೆಲಸದಲ್ಲಿ ಮುಂದುವರಿಯಿಲ್ಲ ಎನ್ನುವಂಥ ಸಿದ್ಧವಿರುವಂಥ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು. ಬಹಳ ಜನರ ಒಪ್ಪಿದ ಯೋಜನೆಗಳನ್ನು ತಜ್ಞರೊಂದಿಗೆ ಚರ್ಚಿಸಿ ಅವುಗಳನ್ನ ಸರ್ಕಾರದಿಂದ ಜಾರಿಗೆ ತರುವಾಗ ಪ್ರತಿ ಹಂತದಲ್ಲಿ ಕೂಡ ಆ ಕೆಲಸದ ವಿವರಗಳನ್ನು, ಸರ್ಕಾರದ ಕಾರ್ಯಯೋಜನೆಗಳನ್ನು, ಯಾವ ಹಂತದಲ್ಲಿ ಕೆಲಸ ಯಾವಾಗ ಪ್ರಾರಂಭ ಆಗ್ತದೆ, ಯಾವ ಹಂತದಲ್ಲಿದೆ, ಅದಕ್ಕೆ ಎಷ್ಟು ಖರ್ಚಾಗಿದೆ, ಯೋಜನೆಯ ಪ್ರತಿಯೊಂದು ವಿವರಗಳನ್ನು ಜನರಿಗೆ ನಿರಂತರವಾಗಿ ಹಂಚಿಕೊಳ್ಳುತ್ತಿರಬೇಕು. ಅದರಲ್ಲಿ ಏನಾರು ತಿದ್ದುಪಡಿ ಮಾಡ್ಬೇಕಂತ ಜನ ಬಯಸಿದರೆ ತನ್ನ ಕೆಲಸದಲ್ಲಿ ತಿದ್ದುಪಡಿ ಮಾಡ್ಕೋಬೇಕು. ಮತ್ತು ಜನರಿಗೆ ತನಗೆ ಇಷ್ಟವಾಗದಿದ್ದರೆ ಅವು ವಾರ್ನಿಂಗ್ ಕೊಟ್ಟಾಗ ಸುಧಾರಿಸ್ಕೋಬೇಕು. ವಾರ್ನಿಂಗ್ ಕೊಟ್ಟಾಗ ತಿದ್ದುಕೊಳ್ಳೋಕ್ಕೂ ಆಗಲಿಲ್ಲ, ಕೆಲಸನೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ತನ್ನ ಸ್ಥಾನಕ್ಕೆ, ಅದು ಪಂಚಾಯತ್ ಸದಸ್ಯರಾಗಿರಲಿ, ನಗರಸಭೆ ಸದಸ್ಯರಾಗಿರಲಿ, MLA ಆಗಿರಲಿ, MP ಆಗಿರಲಿ, ಯಾರೇ ಆಗಲಿ, ತಾವು ಜನರು ಬಯಸಿದ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ ಅವರು ತಮ್ಮ ಸ್ಥಾನಕ್ಕೆ, ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಲು ಸಿದ್ಧರಿರುವಂತಹ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು. ಇಂತಹ ಜನರ ತೀರ್ಮಾನದಂತೆ ಕೆಲಸ ಮಾಡುವ ಒಬ್ಬ ಪ್ರಾಮಾಣಿಕ ಕೆಲಸಗಾರನನ್ನು ಆಯ್ಕೆ ಮಾಡಿದಾಗ, ಇಂಥ ವಿಚಾರಗಳಿಗೆ ನಾವೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದಾಗ ನಮ್ಮ ಊರು ಖಂಡಿತ ಉದ್ಧಾರ ಆಗುತ್ತದೆ. ಯಾಕೆಂದರೆ ತನ್ನ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಅವರು ಜನರನ್ನು ಮೆಚ್ಚಿಸಲೇಬೇಕು, ಅವ್ರಿಗೆ ಕೆಲಸ ಮಾಡಲೇಬೇಕು. ಜನರನ್ನು ಮೆಚ್ಚಿಸೋದಕ್ಕೆ ಅವರು ಕೆಲಸ ಮಾಡಬೇಕು, ತಮ್ಮ ಕೆಲಸಗಳನ್ನು ಉಳಿಸೋದಕ್ಕೆ ಕೆಲಸ ಮಾಡಬೇಕು. ಹೀಗಾಗಿ ಇಂತಹ ಸಾಮಾನ್ಯ ವ್ಯಕ್ತಿಗಳಿಗೆ ನಾವು ಮತ ಹಾಕಿದಾಗ ನಮ್ಮ ಊರು ಉದ್ಧಾರ ಆಗುತ್ತದೆ. ದೇಶದ ಅಭಿವೃದ್ಧಿಯ ಬಗ್ಗೆ ಯೋಚಿಸುವ ನಾವು, ಊರಿನ ಸುಧಾರಣೆಗಾಗಿ ಪ್ರಯತ್ನಿಸುವ ನಾವು, ಎಂತಹ ವ್ಯಕ್ತಿಗಳಿಗೆ ಮತ ಹಾಕಬೇಕು ಅನ್ನೋದು ನಾವು ಅಂಥ ವ್ಯಕ್ತಿಗೆ ನಾ ಮತ ಹಾಕ್ತೀನ ಅನ್ನೋರು ನಮಗಿರಬೇಕು. ನಾವು ಎಂಥ ವ್ಯಕ್ತಿಗೆ ಮತ ಹಾಕ್ತಾರೆ, ನಮ್ಮ ಸುತ್ತಮುತ್ತಲಿರುವಂಥ ನಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಮ್ಮ ಊರಿನವರಾಗಿರ್ಬೋದು, ಎಲ್ಲರೂ ಕೂಡ ಎಂಥ ವ್ಯಕ್ತಿಗೆ ಮತ ಹಾಕ್ತಾರೆ ಅಥವಾ ನಾನು ಎಂಥ ವ್ಯಕ್ತಿಗೆ ಮೊದಲು ಮತ ಹಾಕ್ತೀನಿ ಅನ್ನೋ ಅರಿವು ನಮಗಿರಬೇಕು ಅಲ್ವಾ. ಊರಿನ ಅತಿ ಹೆಚ್ಚು ಜನರು, ಊರಿನ ಎಲ್ಲ ಜನರು ಒಗ್ಗಟ್ಟಾಗಿ ಮತ ಹಾಕಿದಾಗ ಮಾತ್ರ ಆಯ್ಕೆಯಾದವನು ಊರ ಜನರ ಮಾತು ಕೇಳ್ತಾನವ. ನಮ್ಮ ಜನರಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ನಾವು ಆಯ್ಕೆ ಮಾಡಿದ ಅಭ್ಯರ್ಥಿ ಕೂಡ ನಮ್ಮ ಮಾತು ಕೇಳೋದಿಲ್ಲ. ಹೀಗಾಗಿ ಮೊದಲು ನಮ್ಮ ಜನರಲ್ಲಿ ಒಗ್ಗಟ್ಟಿರಬೇಕು. ಎಲ್ಲ ಜನರು ಒಗ್ಗಟ್ಟಿನಿಂದ ನಮ್ಮ ಊರಿನ ಕೆಲಸ ಮಾಡುವಂತಹ ಒಬ್ಬ ಕಾರ್ಮಿಕನನ್ನು ಆಯ್ಕೆ ಮಾಡಿದಾಗ ನಮ್ಮ ಊರು ಸುಧಾರಣೆಯಾಗುವುದರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಇಂತಹ ಸಾಮಾನ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿದಾಗ ನಮಗೆ ಆಗುವಂಥ ಲಾಭಗಳೇನು, ಯಾಕೆ ನಾವು ಇಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಸರ್ಕಾರಿ ಶಾಲೆಯ ಪರಿಸ್ಥಿತಿಗಳು ಸುಧಾರಣೆಕ್ಕವು. ಒಳ್ಳೆಯ ಶಿಕ್ಷಣ ಪದ್ಧತಿ, ನಾವು ಜನರು ಬಯಸಿದಂಥ ಶಿಕ್ಷಣ ಪದ್ಧತಿ ಸರ್ಕಾರಿ ಶಾಲೆಗಳಲ್ಲಿ ಫ್ರೀಯಾಗಿ ನಮಗೆ ಸಿಗ್ತೈತಿ. ಪ್ರೈವೇಟ್ ಸ್ಕೂಲಿಗೆ ನಾವು 20,000, 30,000, 50,000 ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಮಕ್ಕಳನ್ನ ಕಳಿಸೋ ಬದಲು ನಮ್ಮ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೇರಿಸಿ ಸುಧಾರಣೆ ಮಾಡಿ ಉಚಿತವಾಗಿ ನಾವು ಶಿಕ್ಷಣ ಪಡೆಯುವಂಥ ವ್ಯವಸ್ಥೆ ಸಿಗ್ತೈತಿ. ನಮ್ಮ ಮಕ್ಕಳಿಗೆ ಉಚಿತ ಅತ್ಯುತ್ತಮವಾದ ಶಿಕ್ಷಣ ಸಿಗ್ತೈತಿ, ಒಂದನೇದು. ಹೀಗಾಗಿ ಇಲ್ಲಿ ನಾವು ಪ್ರೈವೇಟ್ ಶಾಲೆಗೆ ಕೊಡುವಂಥ ದುಡ್ಡು ಉಳಿತೈತಿ. ಇಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಿಗೆ ಕೊಡುವಂಥ, ಖಾಸಗಿ ಆಸ್ಪತ್ರೆಗಳಿಗೆ ಕೊಡುವಂಥ ದುಡ್ಡು ನಮಗೆ ಉಳಿತೈತಿ. ನಮಗೆ ಎಮರ್ಜೆನ್ಸಿ ಆದಾಗ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾವತ್ತೂ ಹೋಗೋದಿಲ್ಲ, ಮತ್ತೆ ಖಾಸಗಿ ಆಸ್ಪತ್ರೆಗೆ ಹೋಗಿರ್ತೀವಿ. ನಾವು ಅಲ್ಲಿ ಅವ್ರಿಗೆ ಬಿಲ್ ಮಾಡಿದಷ್ಟು ನಾವು ದುಡ್ಡು ಕೊಡಬೇಕಾಗತ್ತೆ. ಅದು 50,000 ಆಗುತ್ತೋ, ಲಕ್ಷ ಆಗುತ್ತೋ, ಎಷ್ಟಾಗುತ್ತೋ ಗೊತ್ತಿಲ್ಲ. ಹೀಗಾಗಿ ಖಾಸಗಿ ಆಸ್ಪತ್ರೆಗೆ ಕೊಡುವಂಥ ದುಡ್ಡು ಕೂಡ ಉಳಿತೈತಿ. ಒಬ್ಬ ಒಳ್ಳೆಯ ಅಭ್ಯರ್ಥಿ ಆದರೆ ನಮ್ಮ ಊರಲ್ಲಂಥ ಸರ್ಕಾರಿ ಆಸ್ಪತ್ರೆಯನ್ನು ಸುಧಾರಣೆ ಮಾಡ್ತಾರೆ, ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಹೀಗಾಗಿ ನಾವು ಸರ್ಕಾರಿ ಆಸ್ಪತ್ರೆಯನ್ನು ಸುಧಾರಣೆ ಮಾಡಿ ಖಾಸಗಿ ಆಸ್ಪತ್ರೆಗೆ ಕೊಡುವಂಥ ದುಡ್ಡು ಕೂಡ ನಮಗೆ ಉಳಿಯೋದ್ರಿಂದ ಅದು ಕೂಡ ನಮಗೆ ಲಾಭ ಆಗುತ್ತೆ. ರಸ್ತೆಗಳು ಸುಧಾರಣೆ ಕಂಡಾಗ ನಾವು ನಮ್ಮೂರಲ್ಲಿ ಆಕ್ಸಿಡೆಂಟ್ಗಳು ಕೂಡ ಕಡಿಮೆ ಆಗುತ್ತೆ. ಆರಾಮವಾಗಿ ನಾವು ಪ್ರಯಾಣ ಮಾಡ್ಬೋದು, ಸುಖದಿಂದ ಸಂತೋಷದಿಂದ ನಾವು ಕೂಡ ಪ್ರಯಾಣ ಮಾಡ್ಬೋದು. ಹೀಗಾಗಿ ಈ ಆಕ್ಸಿಡೆಂಟಿನಿಂದ ಆಗುವಂಥ ಅಪಘಾತಗಳಿಂದ ಆಗುವಂಥ ಸಾವುಗಳು, ನೋವುಗಳು, ಅಪಘಾತಗಳು ಕಡಿಮೆಯಾಗಿ ನಾವು ಆರಾಮವಾಗಿ ಸಂಚಾರನ ಮಾಡ್ಬೋದು.
ನಮ್ಮ ನಡುವೆ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು, ನಮ್ಮ ಮಾತು ಕೇಳಿ ಕೆಲಸ ಮಾಡುವಂತಹ, ಊರಿನ ಸುಧಾರಣೆ ಮಾಡುವಂತಹ ಸಾಮಾನ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿದಾಗ ನಮ್ಮ ಊರಿನ ಮೂಲ ಸೌಕರ್ಯಗಳೆಲ್ಲ ಸುಧಾರಿಸ್ತವೆ. ನಮ್ಮ ಊರಿನ ಸುಧಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಊರು ಸುಧಾರಣೆ ಆಗೋದ್ರಿಂದ ಒಳ್ಳೆಯ ಅವಕಾಶಗಳು ಹೆಚ್ಚಾಗ್ತವೆ. ಭಾರತ ಒಂದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಯಜಮಾನರು. ಇದನ್ನು ಯಾಕೆ ಹೇಳ್ತಾರಂದ್ರೆ, ದೇಶ ನಡೆಯೋದು ಜನರ ದುಡ್ಡಿನಿಂದ, ತೆರಿಗೆ ಹಣದಿಂದ. ನಾವು ₹1 ಚಾಕ್ಲೇಟ್ ತೊಗೊಂಡ್ರೂ ಕೂಡ ಅದರಿಂದ ಸರ್ಕಾರಕ್ಕೆ ಭಾಗ ಹೋಗುತ್ತೆ. ನಾವು ಯಾವುದೇ ದಿನ ಇರಲಿ, ನಾವು ಒಂದು ₹100 ಖರ್ಚು ಮಾಡಿದ್ರೆ ₹5 ₹10 ಸರ್ಕಾರಕ್ಕೆ ಹೋಗಿರ್ತೈತಲ್ಲ. ಅದು ನಾವು ಅಂಗಡಿಯವನಿಗೆ ಕೊಡ್ತೀವಿ, ಅಂಗಡಿ ಕಂಪ್ನಿಯವ್ರು ಕೊಡ್ತಾರೆ, ಕಂಪ್ನಿಯವರು ಸರ್ಕಾರಕ್ಕೆ ತೆರಿಗೆ ಕಟ್ತಿರ್ತಾರೆ. ಈಗ ನೇರವಾಗಿ ನಾವು ಕೊಡದಿದ್ದರೂ ಕೂಡ ಸರ್ಕಾರಕ್ಕೆ ನಾವು ಪ್ರತಿದಿನ ದುಡ್ಡು ಕಟ್ಟುತ್ತಲೇ ಇರ್ತೀವಿ. ಸರ್ಕಾರವು ಜನರಿಂದ ತೆರಿಗೆ ವಸೂಲಿ ಮಾಡುತ್ತಲೇ ಇರುತ್ತದೆ. ನಮಗೆ ಇಷ್ಟ ಇರಲಿ ಬಿಡಲಿ, ನಾವು ಕಡ್ಡಾಯವಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಲೇ ಇರ್ತೀವಿ. ನಾವು ನಮ್ಮ ತೆರಿಗೆ ಹಣದಿಂದ ನಾವು ಆಯ್ಕೆ ಮಾಡಿದಂತಹ MLAಗಳು, MP ಗಳು, ನಗರಸಭೆ, ಪಂಚಾಯತ್ ಸಭೆ ಸದಸ್ಯರು ಎಲ್ಲರೂ ಕೂಡ ಸಂಬಳ ಪಡೆದು ಕೆಲಸ ಮಾಡ್ತಿರ್ತಾರೆ. ಹೀಗಾಗಿ ಅವರು ನಮ್ಮಿಂದ ನೇಮಕವಾದ, ನಮ್ಮ ದುಡ್ಡಿನಿಂದ ಕೆಲಸ ಮಾಡುವಂಥ ಸಾಮಾನ್ಯ ಕಾರ್ಮಿಕರು. ಈ ಜ್ಞಾನ, ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದ ಜ್ಞಾನ ನಮಗೆ ಇರಬೇಕಾಗುತ್ತೆ. ಅವ್ರನ್ನ ಓಟ್ ಹಾಕಿ ಆಯ್ಕೆ ಮಾಡೋರು ನಾವೇ, ಅವ್ರಿಗೆ ನಮ್ಮ ತೆರಿಗೆ ಹಣದಿಂದ ಸಂಬಳ ಕೊಡೋರು ನಾವೇ. ಸಾಮಾನ್ಯ ಜನರು ಈ ಪ್ರಜಾಪ್ರಭುತ್ವದಲ್ಲಿ ದೇಶದಲ್ಲಿ ಯಜಮಾನನ ಸ್ಥಾನದಲ್ಲಿ ಇದ್ದಾರೆ. ಹೀಗಾಗಿ ಜನರ ಮಾತು ಕೇಳಿ ಅವರು ಕೆಲಸ ಮಾಡಬೇಕು ಹೊರತು ಅವರು ಹೇಳಿದ ಮಾತುಗಳನ್ನ ನಾವು ಕೇಳೋಂಗಿಲ್ಲ. ಅವರು ಸರ್ಕಾರ ಮಾಡಿದ್ದನ್ನು ಒಪ್ಪಿ ನಾವು ಬಾಯಿ ಮುಚ್ಕೊಂಡು ಕುಂದ್ರಂಗಿಲ್ಲ. ಹೀಗಾಗಿ ಅವರು ನಮ್ಮಿಂದ ನೇಮಕವಾಗ್ಯಾರ, ನಮ್ಮಿಂದ ಸಂಬಳ ತೊಗೊತಾರಂದ್ರೆ ಅವರು ನಮ್ಮ ಕೆಲಸಗಾರರು. ನಾವು ಹೇಳಿದ, ಬಹಳ ಜನರು ಹೇಳಿದ, ಬಹುಮತದ ಜನರು ಹೇಳಿದ ಮಾತನ್ನು ಅವರು ಒಪ್ಪಲೇಬೇಕಾಗುತ್ತದೆ. ಅದರ ತಕ್ಕಂಗೆ ಅವರು ಕೆಲಸ ಮಾಡಬೇಕಾಗತ್ತೆ. ಹೀಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಯಜಮಾನರು. MLAಗಳು, MP ಗಳು, ನಗರಸಭೆ, ಪಂಚಾಯತ್ ಸದಸ್ಯರು ಎಲ್ಲರೂ ಕಾರ್ಮಿಕರು. ಈ ಪ್ರಜಾಪ್ರಭುತ್ವದ ಈ ಜ್ಞಾನ ಪ್ರತಿಯೊಬ್ಬರಿಗಿದ್ದಾಗ ನಮ್ಮ ಊರಿನ ಸುಧಾರಣೆಗಾಗಿ ನಾವು ಒಬ್ಬ ಕಾರ್ಮಿಕರನ್ನು ನಿಜವಾಗಿಯೂ ಕೂಡ ಆಯ್ಕೆ ಮಾಡುತ್ತೇವೆ. ನಾವು ಆಯ್ಕೆ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ನಗರಸಭೆ ಸದಸ್ಯರು ಒಳ್ಳೆಯ ಕೆಲಸ ಮಾಡಿದಾಗ ಊರು ಸುಧಾರಣೆ ಆಗುತ್ತೆ. ಊರಿನ ಸುಧಾರಣೆ ಆದಾಗ ನಮ್ಮ ಮಕ್ಕಳು ಒಳ್ಳೆಯ ಪರಿಸರದಲ್ಲಿ ಬೆಳೀತಾರೆ, ಸಂತೋಷದಿಂದ ಬೆಳೀತಾರೆ. ನಾವು ಕೂಡ ಸಂತೋಷವಾಗಿ ಜೀವನ ಮಾಡ್ಬೋದು. ಯಾವುದೇ ಕೊರತೆ ಇಲ್ಲಾರದೆ ಒಬ್ಬ ಒಳ್ಳೆಯ ಪರಿಸರದಲ್ಲಿ ನಾವು ಸುಖ ಸಂತೋಷದಿಂದ ಜೀವನ ಮಾಡ್ಬೋದು. ಬಹಳ ಜನರು ಬಯಸಿದಂತಹ ವ್ಯಕ್ತಿ ಒಬ್ಬ ಕಾರ್ಮಿಕನಾಗಿ ಆಯ್ಕೆಯಾದಾಗ, ಅವನು ಜನರ ಇಷ್ಟದಂತೆ ನಮ್ಮ ಊರನ್ನು ಸುಧಾರಣೆ ಮಾಡಿದಾಗ ಊರು ಸುಧಾರಣೆ ಆಗುತ್ತದೆ. ನಮ್ಮ ದೇಶವೂ ಕೂಡ ಸುಧಾರಣೆ ಆಗುತ್ತದೆ. ಅಭಿವೃದ್ಧಿ ಹೊಂದಿದ ದೇಶವಾಗಿ ನಮ್ಮ ದೇಶ ಸುಖ ಶಾಂತಿ ಸಮೃದ್ಧಿಯಿಂದ ಎಲ್ಲ ಜನರು ಬಾಳಿದಾಗ ದೇಶ ಸುಖ ಶಾಂತಿಯಿಂದ ನೆಲೆಸುತ್ತದೆ. ಇಂತಹ ವ್ಯಕ್ತಿಗಳು, ನಮ್ಮ ಅಭಿವೃದ್ಧಿ ಹೊಂದಿದ ಶಾಂತಿಯುತ ದೇಶ ನಮಗೆ ಸಿಗಬೇಕಾದ್ರೆ ಅದು ಪ್ರಾರಂಭವಾಗುವುದು ನಮ್ಮ ಒಂದೊಂದು ಓಟಿನಿಂದ. ಹೀಗಾಗಿ ನಾವು ಮತ ಹಾಕಿ ಒಬ್ಬ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ಯೋಚಿಸಿ ಮತ ಹಾಕಬೇಕು. ನಾವು ಯಾವುದೋ ಪಕ್ಷಗಳನ್ನು ನೋಡಿ, ನಾಯಕರನ್ನು ನೋಡಿ ಮತ ಹಾಕಬಾರ್ದು. ಜಾತಿ ಧರ್ಮವನ್ನು ನೋಡಿ ಮತ ಹಾಕಬಾರ್ದು. ನಮ್ಮ ಮಾತು ಕೇಳಿ ಊರಿನ ಸುಧಾರಣೆ ಮಾಡುವ, ಊರಿನ ಕೆಲಸ ಮಾಡುವ ಒಬ್ಬ ಕಾರ್ಮಿಕನನ್ನು ಆಯ್ಕೆ ಮಾಡಿ ನಮ್ಮ ದೇಶದ ಸುಧಾರಣೆಗಾಗಿ, ನಮ್ಮ ಊರಿನ ಸುಧಾರಣೆಗಾಗಿ ಪ್ರಯತ್ನಿಸೋಣ.